ಬೆಂಗಳೂರಲ್ಲಿ ಗುಂಡಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನೋಡಪ್ಪ, ಗುಂಡಿಗಳು ಒಂದು 25 ವರ್ಷದಿಂದ ಗುಂಡಿಗಳು ಇದ್ದೇ ಇದೆ. ಸರ್ಕಾರದವ್ರು ಮುಚ್ಚನೇ ಇದ್ದಾರೆ. ನಾವು ಈಗ ಸ್ಪೆಷಲ್ ಡ್ರೈವ್ ತೆಗೆದುಕೊಂಡಿದ್ದೀವಿ. ಮಳೆ ಜಾಸ್ತಿ ಆಗಿದೆ, ಸ್ಪೆಷಲ್ ಡ್ರೈವ್ ತೆಗೆದುಕೊಂಡಿದ್ದೀವಿ. ನಿನ್ನೆ ಚೀಫ್ ಮಿನಿಸ್ಟರ್ ಕೂಡ 750 ಕೋಟಿ ರೂಪಾಯಿ ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ನೀನು ಮಾಡು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಪ್ಲಾನ್ ಆಫ್ ಆಕ್ಷನ್ ತಂದಿದ್ದೀನಿ. ನಾನು 4 ದಿನ ಮುಂಚಿತವಾಗಿ ಒಂದು ಮೀಟಿಂಗು ಮಾಡಿ ನಾನು ನೀವು ರೈಟಿಂಗಲ್ಲಿ ಬರೆದುಕೊಡಿ ಅಂತ ಹೇಳಿದೆ. ಸೊ ನಿನ್ನೆ ರೈಟಿಂಗಲ್ಲಿ ಬರೆದುಕೊಟ್ಟು ಡೆಡ್ಲೈನ್, ಯಾಕೆಂದ್ರೆ ನಾನು ಮಾತಾಡಬೇಕಾದ್ರೆ ಡೆಡ್ಲೈನ್ ಬೇಕು ಅಂತ 31ನೇ ತಾರೀಕು ಅಕ್ಟೋಬರ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಎಷ್ಟು ಗುಂಡಿಗಳನ್ನು ನಾವು ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ. ನಿಮ್ಮ ಟ್ರಾಫಿಕ್ ಅವರು ಎಲ್ಲೆಲ್ಲಿ ಗುಂಡಿಗಳು ನೋಡ್ತೀರಾ ನೀವು ಬರ್ಕೊಡಿ ಅಂತ ಹೇಳಿದ್ದೀವಿ. ಪಬ್ಲಿಕ್ಗೆ ಒಂದು ವಾಟ್ಸಪ್ ಇದನ್ನ ಹಾಕಿದ್ದೀವಿ ನಾವು, ಏನು ಆನ್ಲೈನ್ ಆ್ಯಪ್ ಹಾಕಿದ್ದೀವಿ. ನೀವು ಯಾರು ಗುಂಡಿಗಳು ನೋಡಿದ್ರೆ ನಿಮ್ಮದು ಜಾಗ ನೋಡ್ಬಿಟ್ಟು ನೀವು ಹಾಕಿ ಅಂತ ಹೇಳಿದ್ವಿ. ಸಾರ್ವಜನಿಕರಿಗೆ ಹೇಳ್ತಾ ಇದೀವಿ, ನಮ್ಮ ಇಂಜಿನಿಯರ್ಗೆ ಹೇಳ್ತಾ ಇದೀವಿ, ಎಲ್ಲರಿಗೂ ಹೇಳ್ತಾ ಇದೀವಿ. ನಾವು ಯಾರು ಬೇಕಾದ್ರೂ ಕೊಡ್ಬೋದು, ಕೊಟ್ಬಿಟ್ಟು ನಾವು ಅದನ್ನ ಮುಚ್ಚುವಂತ ಕೆಲಸ ಮಾಡ್ತೀವಿ. ಈಗ ಬನ್ನಿ, ನಾನು ಡೆಲ್ಲಿ ನನ್ನ ಮನೆ ರೋಡ್ ನೋಡಿ, ನೀವು 100 ಮೀಟರ್ಗೆ 25 ಗುಂಡಿ ಇದೆ ಡೆಲ್ಲಿಲಿ. ಶಬ್ದದ ಇನ್ಫ್ಲೂಯೆನ್ಸ್ ಬೇಕಾದ್ರೆ ನೀವು ಬನ್ನಿ, ನಾನು ತೋರಿಸ್ತೀನಿ. ನಾನು ಏನು ಮಾಡೋಕ್ಕಾಗಲ್ಲ. ಡೆಲ್ಲಿಲೂ ಇದೆ, ಎಲ್ಲರಲ್ಲೂ ಇದೆ. ಆದರೆ ಬೆಂಗಳೂರು ಜಾಸ್ತಿ ನ್ಯೂಸ್ ಆಗ್ತಾ ಇದೆ ಅಷ್ಟೇ.